ಹಾಯ್ ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಎನಿಂದ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. 18/4/2026 ಈ ನೋಟಿಫಿಕೇಷನ್ ಹೊರಡಿಸಿದ್ದು, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯಲ್ಲಿ ಗ್ರೂಪ್ ಬಿ ಮತ್ತು ಹಲವಾರು ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು, ಎಷ್ಟೆಲ್ಲ ಹುದ್ದೆಗಳು ಇದೆ, ಸಂಪೂರ್ಣ ಮಾಹಿತಿ, ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೋಡಿ, ಇಲ್ಲಿ ತುಂಬ ವೇಕೆನ್ಸಿ ಖಾಲಿ ಇದ್ದು ಇದು ಒಂದು ಒಳ್ಳೆಯ ಅವಕಾಶ ಆಗಿದೆ. ನೋಡಿ, ನೇರ ನೇಮಕಾತಿ ಹುದ್ದೆಗಳ ವಿವರ ಅಂತ ಹುದ್ದೆ ಯಾವುದೋ ಇದೆ ಅಂದರೆ ಕೃಷಿ ಅಧಿಕಾರಿ. ಇಲ್ಲಿ ನೋಡಿ, 85% ಕೃಷಿ ಅಧಿಕಾರಿ ಹುದ್ದೆಗಳಿಗೆ BSc ಕೃಷಿ. ನೀವು ಅಲ್ಲಿ 27+8 ಹುದ್ದೆಯಲ್ಲಿ ಖಾಲಿ ಇದೆ. ಅದೇ ರೀತಿ 15% ಕೃಷಿ ಅಧಿಕಾರಿ ಹುದ್ದೆಗಳು BTech ಆದವರು, ಆಹಾರ ತಂತ್ರಜ್ಞಾನದಲ್ಲಿ BTech ಆದವರು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, BSc NS ಕೃಷಿ ಮಾರಾಟ ಸಹಕಾರಿ, BSc ಕೃಷಿ ಜೈವಿಕ ತಂತ್ರಜ್ಞಾನ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಇಂಥ ಒಂದು ವಿದ್ಯಾಭ್ಯಾಸ ಆದವರು ನೀವು ಈ ಒಂದು ಕೃಷಿ ಅಧಿಕಾರಿ ಹುದ್ದೆಗೆ ಇಲ್ಲಿ 15% ಅಭ್ಯರ್ಥಿಗಳು ಅಂದರೆ 5 ಜನರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿ, ಇದಕ್ಕೆ ಸ್ಯಾಲರಿ ಸಂಬಳ ನೋಡುವುದಾದರೆ 65,950ರಿಂದ 1,24,900. ಇದಕ್ಕೆ ನೋಡಿ, ಭರ್ಜರಿ ನೇಮಕಾತಿ ಇದೆ. 178+8 ಹುದ್ದೆ. ಇದಕ್ಕೂ ಕೂಡ ನೀವು BScಯಲ್ಲಿ ಕೃಷಿಯಲ್ಲಿ BSc ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಸಹಾಯಕ ಕೃಷಿ ಅಧಿಕಾರಿ, ಇಲ್ಲಿ ಕೂಡ BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, BTech ಆಹಾರ ತಂತ್ರಜ್ಞಾನ, BSc ಆದವರು, ಹೀಗೆ ಬೇರೆ ಬೇರೆ ಒಂದು ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಆದವರು ಕೂಡ ಈ ಒಂದು ಕೃಷಿ ಮಾರಾಟ ಮತ್ತು ಸಹಕಾರಿ BSc ಆದವರು ಇಲ್ಲಿ ಹುದ್ದೆಯನ್ನು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಒಟ್ಟು 32 ಹುದ್ದೆ ಖಾಲಿ ಇದೆ ಫ್ರೆಂಡ್ಸ್. ಒಟ್ಟು ಇಲ್ಲಿ 242+16 ಹಿಂಪಾಗಿ ಹುದ್ದೆಗಳು ಖಾಲಿ ಇದೆ. ಹಿಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರುವ ಹಿಂಪಾಗಿ ಹುದ್ದೆಗಳು ಅಂದರೆ ಇಲ್ಲಿ ನೋಡಿ, 16 ಹಿಂದಿನ ಯಾವ ಒಂದು ನೇಮಕಾತಿಯಲ್ಲಿ ಭರ್ತಿಯಾಗದೆ ಇದ್ದ ಒಂದು ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇದೆ. ನೋಡಿ, ಇಲ್ಲಿ ಶೈಕ್ಷಣಿಕ ಅರ್ಹತೆ ಕೂಡ ಕೃಷಿ ಅಧಿಕಾರಿ ಇದಕ್ಕೆ BSc ಕೃಷಿ ಆಗಿರಬೇಕು. ಅದೇ ರೀತಿ BSc ಆನರ್ಸ್ ಕೃಷಿ ನೀವು ಆದಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, BTech ಆಹಾರ ತಂತ್ರಜ್ಞಾನ, ಕೃಷಿ ಮಾರುಕಟ್ಟೆ ಸಹಕಾರ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಜೈವಿಕ ತಂತ್ರಜ್ಞಾನ ಯಾವುದಾದರೂ ಒಂದು ಕೂಡ ಆದವರು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ, ನೀವು ನೋಡಿಕೊಳ್ಳಬಹುದು, ನೋಟಿಫಿಕೇಷನಲ್ಲಿ ಇದೆ. ಅದೇ ರೀತಿ ವಯೋಮಿತಿ ನೋಡುವುದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ, 2A 2B 3A 3B ಅವರಿಗೆ 43, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಆಗಿರಬೇಕು. ಅದೇ ರೀತಿ ಅರ್ಜಿ ಸಲ್ಲಿಸುವ ವಿಧಾನ ನೋಡುವುದಾದರೆ ಇಲ್ಲಿ ನೀಡಿರುವ ವೆಬ್ಸೈಟ್, ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಇಲ್ಲಿ ನೀಡಿದ್ದಾರೆ. ಕೆಎ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ನೋಡುವುದಾದರೆ ಏಪ್ರಿಲ್ 19ರಿಂದ ಕೊನೆಯ ದಿನಾಂಕ ಮೇ 10ನೇ ತಾರೀಕಿನವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಶುಲ್ಕ ಪಾವತಿಸಲು ಮೇ 12ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇದೆ. ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತದೆ ಅಂದರೆ ಇಲ್ಲಿ ನೀಡಿದ್ದಾರೆ. ಕನ್ನಡ ಭಾಷಾ ಪರೀಕ್ಷೆ. ನೋಡಿ, ಪರೀಕ್ಷೆ ಕೂಡ ಯಾವಾಗ ನಡೆಯುತ್ತದೆ ಅಂತ ಕೂಡ ಆಲ್ರೆಡಿ ತಿಳಿಸಿದ್ದಾರೆ. ಇದು ಒಂದು ಉತ್ತಮ ಮಾಹಿತಿ ಅಂತಲೇ ಹೇಳಬಹುದು. ಆಲ್ರೆಡಿ ನಿಮಗೆ ಪರೀಕ್ಷೆ ಯಾವಾಗ ಅಂತ ಕೂಡ ತಿಳಿಯುತ್ತದೆ. ನೋಡಿ, ಕನ್ನಡ ಭಾಷಾ ಪರೀಕ್ಷೆ ಜೂನ್ 6ನೇ ತಾರೀಕಿಗೆ ಮಧ್ಯಾಹ್ನ 3ರಿಂದ 5 ಗಂಟೆಯವರೆಗೆ ನಡೆಸಲಾಗುವುದು. ಪ್ರಶ್ನೆ ಪತ್ರಿಕೆ 1 ಜೂನ್ 14ನೇ ತಾರೀಕಿಗೆ ಬೆಳಿಗ್ಗೆ 10:30ರಿಂದ 12:30.
ಪ್ರಶ್ನೆ ಪತ್ರಿಕೆ 2 ಜೂನ್ 14ನೇ ತಾರೀಕು ಅದೇ ದಿನ ಮಧ್ಯಾಹ್ನ 2:30ರಿಂದ 4:30ರವರೆಗೆ ಪರೀಕ್ಷೆ ನಡೆಸಲಾಗುವುದು. ಅದೇ ರೀತಿ ವೇತನ ಕೂಡ ನೀಡಿದ್ದಾರೆ. ಕಾಯಂ ಪೂರ್ವ ಅವಧಿ ನೇರ ನೇಮಕಾತಿಗಳ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ 2 ವರ್ಷ ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ವೇತನ ಶ್ರೇಣಿ 2026 ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಅನ್ವಯವಾಗುತ್ತದೆ. 69,250ರಿಂದ ನಿಮಗೆ ಪೇಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತದೆ. ಅದೇ ರೀತಿ ಇನ್ನೊಂದು ಹುದ್ದೆಗೆ 65,950 ರೂಪಾಯಿ ಸ್ಟಾರ್ಟಿಂಗ್ ಪೇಮೆಂಟ್ನಿಂದ ನಿಮಗೆ ಸುಮಾರು 1,24,900 ರೂಪಾಯಿವರೆಗೆ ಸಂಬಳ ನೀಡುತ್ತಾರೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. ಶುಲ್ಕ ನೋಡಿ, ಒಂದು ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆ ಇತರ ಪ್ರವರ್ಗ 2A 2B 3B 3Aನವರಿಗೆ 750 ರೂಪಾಯಿ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಪಾವತಿಸಬೇಕು. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ತುಂಬಬೇಕಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಯಾವ ರೀತಿ ಇರುತ್ತದೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನೀವು ಇಲ್ಲಿ ನೋಡಿಕೊಡಿ ಯಾವ ವಿಷಯದ ಬಗ್ಗೆ ನೀವು ಓದಬೇಕು, ಸಂಪೂರ್ಣ ಮಾಹಿತಿ ಇಲ್ಲಿ ಇದೆ. ಕನ್ನಡ ಭಾಷಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಇಲ್ಲಿ ಸಿಲೆಬಸ್ ಕೂಡ ನೀಡಿದ್ದಾರೆ. ಪ್ರಚಲಿತ ವಿದ್ಯಮಾನಗಳು ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ, ಭೌಗೋಳಶಾಸ್ತ್ರ, ಭಾರತ ಇತಿಹಾಸ, ಸಮಾಜ ವಿಜ್ಞಾನ, ಗ್ರಾಮೀಣಾಭಿವೃದ್ಧಿ ವಿಜ್ಞಾನ, ತಂತ್ರಜ್ಞಾನ, ಭಾರತ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾಂತ್ರಿಕ ಆಲೋಚನೆ. ಅಂಕಗಳು ಒಟ್ಟು 300. ಪ್ರಶ್ನೆ ಪತ್ರಿಕೆ 1ಗೆ 300 ಅಂಕಗಳು ಇರುತ್ತದೆ. 2 ಗಂಟೆಗಳ ಕಾಲಾವಕಾಶ. ಪ್ರಶ್ನೆ ಪತ್ರಿಕೆ 2 ಕೂಡ ಇಲ್ಲಿ 300 ಅಂಕಗಳಿದ್ದು 2 ಗಂಟೆಗಳ ಕಾಲಾವಕಾಶ ಇರುತ್ತದೆ ಫ್ರೆಂಡ್ಸ್. ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ, ನೀವು ಇಲ್ಲಿ ನೋಡಿಕೊಳ್ಳಬಹುದು. ನೋಟಿಫಿಕೇಷನಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೇಳಬಹುದು. ಅದೇ ರೀತಿ ಮೀಸಲಾತಿಗೆ ಅನುಗುಣವಾಗಿ ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ವಿಶೇಷಚೇತನ ಅಭ್ಯರ್ಥಿಗಳು, ತೃತೀಯ ಲಿಂಗದ ಅಭ್ಯರ್ಥಿಗಳು, ಇದನ್ನೆಲ್ಲ ನೀವು ನಿಮ್ಮ ಒಂದು ಸರ್ಟಿಫಿಕೇಟನ್ನು ನೀವು ಅರ್ಜಿ ಸಲ್ಲಿಸುವ ಮೊದಲೇ ಮಾಡಿಕೊಂಡಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಕೂಡ ಇಲ್ಲಿ ಒಂದು ದೂರವಾಣಿ ಸಂಖ್ಯೆ ಕೂಡ ನೀಡಿದ್ದಾರೆ. ನೀವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನೀವು ಏನಾದರೂ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ತೊಂದರೆ ಬಂದರೆ ನೀವು ಈ ಒಂದು ಫೋನಿಗೆ ಕರೆ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಧಿಸೂಚನೆ ಲಿಖಿತ ಪರೀಕ್ಷೆ ಹಾಗೂ ಅಂಕಪಟ್ಟಿಯ ಕುರಿತು ಮಾತ್ರ ಪ್ರಾಧಿಕಾರಕ್ಕೆ ಕರೆ ಮಾಡಬಹುದಾಗಿರುತ್ತದೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ನೋಟಿಫಿಕೇಷನ್ ಅಥವಾ ಅಂಕಪಟ್ಟಿಯ ಕುರಿತು ಅಷ್ಟೇ ನೀವು ಈ ಒಂದು ನೋಟಿಫಿಕೇಷನ್ ಅಂದರೆ ಈ ಒಂದು ಹುದ್ದೆಯ ಸಲುವಾಗಿ ಅಥವಾ ಲಿಖಿತ ಪರೀಕ್ಷೆ ಅಥವಾ ಅಂಕಪಟ್ಟಿಯ ಕುರಿತು ಮಾತ್ರ ನೀವು ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ವಿಚಾರಿಸಬಹುದು. ಬೇರೆ ಯಾವುದೇ ವಿಷಯ ಅವರು ನಿಮ್ಮ ಹತ್ತಿರ ಕರೆ ಮಾಡಿ ನೀವು ವಿಚಾರಿಸುವಂತಿಲ್ಲ ಅಂತ ಕೂಡ ಆಲ್ರೆಡಿ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.